ಹಲೋ ಗಾಯ್ಸ್, ನಾವು ನಮ್ಮ ಪ್ರಾಡಕ್ಟ್ನ ಎಲ್ಲ ಕಡೆ ಲಾಂಚ್ ಮಾಡಿದ್ವಿ. ಲೈಕ್ ಇನ್ಸ್ಟಾಗ್ರಾಮ್, ಮೀಶೋ, ವಾಟ್ಸಪ್, ಯೂಟ್ಯೂಬ್. ಸೊ ಹಾಗಾಗಿ ನಮಗೆ ಫ್ರಮ್ ಫಸ್ಟ್ ಡೇ ಆರ್ಡರ್ಸ್ ಬರಲಿಕ್ಕೆ ಶುರು ಆಯಿತು. ಇದು ನಮ್ಮ ಫಸ್ಟ್ ಬಿಸ್ನೆಸ್ ಆಗಿರೋ ಕಾರಣದಿಂದಾಗಿ ಯಾವುದೇ ಪ್ಯಾಕೇಜಿಂಗ್ ಮೆಟೀರಿಯಲ್ ಇರಲಿಲ್ಲ. ಫ್ರಮ್ ಸ್ಕ್ರ್ಯಾಚ್ ನಾವು ಬೈ ಮಾಡಿದ್ವಿ. ಆ್ಯಂಡ್ ನನಗೆ ಹೇಗೆ ಬಾಕ್ಸ್ ಫೋಲ್ಡ್ ಮಾಡಬೇಕನ್ನೋದು ಸಹ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅಂಕಲ್ ಹತ್ರ ಡೆಮೋ ತಗೋತಾ ಇದ್ದೆ. ಆ್ಯಂಡ್ ಅಷ್ಟು ಈಸಿ ಅಲ್ಲ ಗೈಸ್ ಬಿಸ್ನೆಸ್ ಮಾಡೋದು. ಎಲ್ಲ ಮ್ಯಾಟರ್ಸ್ ಆಗುತ್ತೆ. ಪ್ರಾಡಕ್ಟ್ ಕಾಸ್ಟ್ ಅಷ್ಟೇ ಅಲ್ಲ, ಪ್ಯಾಕೇಜಿಂಗ್ ಕಾಸ್ಟು, ಶಿಪ್ಪಿಂಗ್ ಕಾಸ್ಟು. ಆ್ಯಂಡ್ ಮೀಶೋದಲ್ಲಿ ಪ್ರೈಸಿಂಗ್ ಫಿಕ್ಸ್ ಮಾಡೋದು ತುಂಬ ಕಷ್ಟ. ಬಿಕಾಸ್ ಶಿಪ್ಪಿಂಗ್ ಚಾರ್ಜಸ್ ತುಂಬ ವೇರೀಸ್ ಆಗುತ್ತೆ. ಅವರು ಒಂದೊಂದು ಸಲ ₹70 ಅಂತಾರೆ, ಒಂದು ₹90, ₹120 ಈ ಥರ ವೇರೀಸ್ ಆಗೋ ಕಾರಣದಿಂದಾಗಿ ನಮ್ಮ ಪ್ರಾಡಕ್ಟ್ ಪ್ರೈಸ್ ಕೂಡ ವೇರಿ ಆಗುತ್ತೆ. ನಾವು ಕಾಂಪಿಟೇಟರ್ಸ್ ಪ್ರೈಸ್ನ ನೋಡಿಕೊಂಡು ನಮ್ಮ ಪ್ರೈಸ್ನ ಲೋ ಮಾಡಿದ್ರೆ ಮಾತ್ರ ನಮ್ಗೆ ಆರ್ಡರ್ಸ್ ಬರೋದು. ಆ ಥರ ಲೋ ಮಾಡ್ಕೊಂಡು ಹೋದರೆ ನಮ್ಗೆ ಪ್ರಾಫಿಟೇ ಇರಲ್ಲ. ಸೊ ಇಷ್ಟೆಲ್ಲ ಟಫ್ ಚಾಲೆಂಜಸ್ ಇರುತ್ತೆ ಗೈಸ. ಏನೇ ಒಂದು ಕಾಮರ್ಸ್ ಬಿಸ್ನೆಸ್ ಮಾಡಬೇಕಾದ್ರೆ ತುಂಬ ಆಲೋಚನೆ ಮಾಡಿ ಮಾಡಬೇಕಾಗತ್ತೆ. ಸೊ ನಾವು ಕೂಡ ತುಂಬ ರಿಸರ್ಚ್ ಮಾಡಿ ಪ್ರೈಸ್ ಎಲ್ಲ ಫಿಕ್ಸ್ ಮಾಡಿದ್ವಿ. ಹಾಗಾಗಿ ಒಂದಷ್ಟು ಆರ್ಡರ್ಸ್ ಬಂದವು ನಮಗೆ. ಆ್ಯಂಡ್ ಈ ಪ್ಯಾಕೇಜಿಂಗ್ ಮೀಶೋಗಲ್ಲ ಗೈಸ್, ಬಿಕಾಸ್ ಮೀಶೋದಲ್ಲಿ ಯಾವುದೇ ನಮ್ಮ ಬಿಸ್ನೆಸ್ ಕಾರ್ಡ್ ಆಗಿರಲಿ, ನಮ್ಮ ಬಿಸ್ನೆಸ್ ನೇಮ್ ಆಗಿರಲಿ, ಯಾವುದೇ ಕಾರಣಕ್ಕೂ ಇರಬಾರ್ದು. ಕಸ್ಟಮರ್ಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಈಸಿ, ಆದರೆ ಅದನ್ನು ಕಂಟಿನ್ಯೂ ಮಾಡೋದು ತುಂಬ ಕಷ್ಟ. ಬಿಕಾಸ್ ಆವಾಗ ನಮಗೆ ರಿಯಾಲಿಟಿ ಗೊತ್ತಾಗುತ್ತೆ. ಏನೇನು ಕಾಸ್ಟ್ ಆಗುತ್ತೆ, ಇದು ನಮ್ಮ ಕೈ ಮೀರ್ತಾ ಇದೆ, ಲಾಸಾ ಇಲ್ಲ ಅಂತಂದರೆ ಪ್ರಾಫಿಟಾ, ಎಲ್ಲನೂ ಸಹ ಗೊತ್ತಾಗುತ್ತೆ. ಆದರೆ ಏನೇ ಕಷ್ಟ ಬಂದ್ರೂ ಬಿಡಬಾರ್ದು ಗೈಸ್, ಕಂಟಿನ್ಯೂ ಮಾಡ್ತಾನೆ ಹೋಗಬೇಕು. ಒಂದಲ್ಲ ಒಂದಿನ ನಮಗೆ ಜಯ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು.